ಕಡಕಣ ನ್ಯೂಸ್ಗೆ ಸ್ವಾಗತ. ಇಂದು ಮುಂಜಾನೆ ರಾಮದುರ್ಗ ಬಿಜೆಪಿ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ಮಂಡಳದ ಅಧ್ಯಕ್ಷರಾದ ಡಾಕ್ಟರ್ ಕೆ.ವಿ. ಪಾಟೀಲ್ ಹಾಗೂ ಬಿಜೆಪಿಯ ರೈತ ಮುಖಂಡರಾದ ಹಿರೇಮಠ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಈರನಗೌಡ ಹೊಸಗೌಡರ್, ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದ ಮುಖಂಡರಾದ ತೌಕೀರ್ ಖತೀಬ್, ಮೊಹಮ್ಮದ್ ಬೇಗ್ ನಿಗದಿ, ಬಿಜೆಪಿಯ ಮುಖಂಡರಾದ ಬಾಬುರಾವ್ ಹೆಬ್ಬಳ್ಳಿ ಮತ್ತು ಶ್ರೀಮತಿ ಸುನೀತಾ ತಿಮ್ಮನಗೌಡರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗಾಂಧಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಲಾಯಿತು. ನಂತರ ಗಾಂಧೀಜಿಯವರ ಮಾರ್ಗದಂತೆ ಖಾದಿ ಬಟ್ಟೆಯ ಕುರಿತು ಮಾತನಾಡಿ ಸ್ವದೇಶಿ ಖಾದಿ ಭಂಡಾರಗಳಿಗೆ ತೆರಳಿ ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಡಕಣ ನ್ಯೂಸ್, ರಾಮದುರ್ಗ. ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ರಾಮದುರ್ಗ ಮಂಡಳ ವತಿಯಿಂದ ಸೇವಾ ಪಕ್ಷ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಂಡಂತ ಮಹಾತ್ಮ ಗಾಂಧೀಜಿಯವರ ಜನ್ಮದ ದಿನಾಚರಣೆಯನ್ನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹಲವಾರು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ನಮ್ಮ ಕಾರ್ಯಾಲಯದಲ್ಲಿ ಈ ದಿನಾಚರಣೆ ಆಚರಿಸುವಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸಿ ಅಹಿಂಸಾ ಮಾರ್ಗವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಯುವ ಪುರುಷ ಅಂತ ತಿಳ್ಕೊಂಡಂತ ನಾವು ಇರುವಂತ ಸಂದರ್ಭದಲ್ಲಿ ಅವ್ರನ್ನ ಇವತ್ತು ನಾವು ನೆನೆದುಕೊಂಡು, ಯಾಕಂದ್ರೆ ಬ್ರಿಟಿಷರ ಕಾಲದಲ್ಲಿ ನಾವೆಲ್ಲರೂ ಗುಲಾಮರಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿ, ಅಹಿಂಸಾತ್ಮಕವಾಗಿ ಹೋರಾಟಗಳನ್ನ ಮಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. 1947 ಇಸ್ವಿಯಲ್ಲಿ ಆಗಸ್ಟ್ 15ರಲ್ಲಿ ಅಂತ ಒಬ್ಬ ಮಹಾ ದೇಶಭಕ್ತ ಮಹಾಪುರುಷರ ಗಾಂಧಿ ತಾತ ಅಂತ ನಾವು ಹೇಳ್ತೀವಿ. ಅವರ ಇವತ್ತು ಜನ್ಮ ದಿನಾಚರಣೆಯನ್ನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಇದರ ಅಂಗವಾಗಿ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಕಾರ್ಯಕ್ರಮಗಳ ಇದ್ದಂಥ ಸಂದರ್ಭದಲ್ಲಿ ಸೇವಾ ಭಾಷೆಯ ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ವಿವಿಧಗಳಲ್ಲಿ ನಡೀತಾ ಇದ್ದಾವೆ. ಇನ್ನು ನಾವು ಸುರೇಬಾನ್ ಗ್ರಾಮದಲ್ಲಿ ಹುತಾತ್ಮ ಚೌಕ ಆಗಿರ್ಬೋದು, ಗಾಂಧಿ ಸ್ಮಾರಕ ಭವನ ಆಗಿರ್ಬೋದು, ಅವಾಗೆಲ್ಲರೂ ನಮ್ಮ ಕಾರ್ಯಕರ್ತರ ಜೊತೆಗೆ ಸೇರಿಕೊಂಡು ಅವನ್ನ ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಹಾಗೆ ಗಾಂಧಿ ಪುತ್ಥಳಿಗೆ ಪುಷ್ಪವನ್ನು ಏರಿಸುವಂಥ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಕೂಡ ಹಾಗೆ ಮಾಡಿಕೊಂಡಿದ್ದೀವಿ. ಅದರ ಜೊತೆಗೆ ಇವತ್ತು ಏನು ಗಾಂಧೀಜಿಯವರ ಏನು ಧ್ಯೇಯ ಇತ್ತು, ಎಲ್ಲರೂ ನಮ್ಮ ಖಾದಿಯನ್ನು ತೊಡಬೇಕು, ಸ್ವದೇಶಿಯನ್ನು ಉಡಬೇಕು, ಸ್ವದೇಶಕ್ಕೆ ಹೆಚ್ಚು ಇದನ್ನು ಪ್ರೋತ್ಸಾಹ ಕೊಡಬೇಕಂತ ಉದ್ದೇಶದಿಂದ ಅವರು ಸ್ವತಃ ಏನು ಖಾದಿಯನ್ನು ನೇಯ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಸೇರಿಕೊಂಡು ರಾಮದುರ್ಗ ಖಾದಿ ಭಂಡಾರದಲ್ಲಿ ಬಟ್ಟೆಗಳನ್ನು ಎಲ್ಲರೂ ಸೇರಿಕೊಂಡು ಖರೀದಿ ಮಾಡುವಂಥ ವ್ಯವಸ್ಥೆ ಆಗಿರಬೇಕು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನರಿಗೆ ಖಾದಿಯ ಒಂದು ಮಹತ್ವವನ್ನು ತಿಳಿಸಿಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಾಕಿಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಅಖಂಡ ಸಂಖ್ಯಾತ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಎಲ್ಲರೂ ಸೇರಿ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳ್ಕೊಂಡಂತ ಈ ಮುಖಾಂತರ ಹೇಳಿಕೆ ಬಯಸ್ತೇನೆ.